ಕೇಳ್ಬಿಟ್ರಿ ಅಲ್ಲಿ ಸಿ ಎಮ್ ಆಗಿದ್ರೆ ನೀವು ಹೇಗೆ ಆಗ್ತೀರಾ? ಅದೇ ಥರ ಮಾಡಬೇಕಾ ಸರ್? ಅದೇ ಥರ ಮಾಡಬೇಕಂತ ಎಲ್ಲ ನಿಮ್ದೊಂದು ಕೆಲವು ಪ್ರೋಸೆಸ್ಗಳಿದ್ದಾವೆ, ಆ್ಯಪ್ ಓಪನ್ ಮಾಡಿದ್ದಾರೆ ರೀಸೆಂಟಾಗಿ. ಸೊ ಅದು ಇಲ್ಲ, ಖಂಡಿತ. ಏನಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ ಏನು ಗೊತ್ತಿದೆ ನಿಮ್ಗೆ ಕೇಳಿ. ಈ ಸಿಸ್ಟಮ್ ಅಂದರೆ ಏನು ಆ್ಯಕ್ಚುಲಿ ಗೊತ್ತಿದೆಯಲ್ವಾ? ವಾಟ್ ಈಸ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು? ಓಕೆ ಸರ್. ನೀವು ಓಟ್ ಹಾಕ್ತೀರಾ? ನಾವು ಓಟ್ ಹಾಕ್ಬೇಕು ಸರ್. ನಾನು ಸಿಂಪಲ್ ಆಗಿ ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ, ಈಗ ಸಿ ಎಂ ಆದರೆ ಅವರ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ನೀವು ನಮಗೆ ಆಪ್ಷನ್ ಕೊಡ್ತೀರಾ ನಾವೇನು ಡಿಸಿಷನ್ ತಗೊಬೇಕು ಅನ್ನೋದನ್ನ. ಅಲ್ಲ, ಆ ಥರ ಹೆಂಗದು ಒಂದೇ ಸತಿ ಆ ದೊಡ್ಡ ಲೆವೆಲಲ್ಲಿ? ಅದು ದೊಡ್ಡ ಲೆವೆಲ್ ಆಗಲ್ಲ, ಎಲ್ಲ ಅಲ್ಲಲ್ಲ, ಚಿಕ್ಕ ಚಿಕ್ಕ ಲೆವೆಲಲ್ಲೂ ಆ ಥರ ಒಂದು ಇರುತ್ತೆ, ಒಂದು ಚೈನ್ ಥರ ಇರುತ್ತೆ ಅದು ಆ್ಯಕ್ಚುಲಿ. ಬಿಡಿ, ಮೊದಲನೇದಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂದರೆ ನಾವೆಲ್ಲ ಸೇರಿ, ಎಲ್ಲ ಜನಗಳು ಸೇರಿ, ಇವನ್ ಒಬ್ಬ ರೈತನಿಂದ ಹಿಡಿದು ಒಬ್ಬ ನಾರ್ಮಲ್ ವ್ಯಕ್ತಿ ಹಿಡಿದು ಪ್ರತಿಯೊಬ್ಬರು ಕೂಡ ಒಂದು ಟ್ಯಾಕ್ಸ್ ಕಟ್ತಾರೆ. ಅದೆಲ್ಲ ಕಲೆಕ್ಟಾಗಿ ಒಂದಷ್ಟು ಬಡ್ಜೆಟ್ ಅಂತ ಆಗುತ್ತೆ. ಆ ಬಡ್ಜೆಟ್ಟು ವಾಪಸ್ಸು ಜನಗಳಿಗೆ ಬರಬೇಕು. ಇದೊಂದು ಸಿಸ್ಟಮ್. ಇದಕ್ಕೆ 5 ವರ್ಷಕ್ಕೆ ಒಂದು ಸತಿ ಎಲೆಕ್ಷನ್ ಆಗುತ್ತೆ, ಓಕೆನಾ ಅಲ್ವಾ? ಎಲೆಕ್ಷನ್ ಆದಾಗ ನೀವು ಒಬ್ಬರನ್ನ ಆರಿಸ್ತೀರ. ಅಂದರೆ ಅದೇ ಥರ ಅದು ಕೂಡ ಒಂದೇ ಸತಿ ನೀವು ಸಿ ಎಮ್ನೇ ಆರಿಸಲ್ಲ. ನಿಮ್ಮ MLAಗಳನ್ನ, ಕಾರ್ಪೊರೇಟರ್ಗಳನ್ನ, ವಿಲೇಜ್ ಪಂಚಾಯತಲ್ಲಿರುವಂಥ ಆ ಸಿಸ್ಟಮ್ಮು ಎಲ್ಲವನ್ನೂ ಆ ಥರ ಆರಿಸ್ಕೊಂಡು ಹೋಗ್ತೀರ. MLAಗಳೆಲ್ಲ ಸೇರಿ ಯಾರೋ ಒಬ್ಬರನ್ನ ಸಿ ಎಮ್ ಅಂತ ಮಾಡ್ತಾರೆ. ಇದು ಸಿಸ್ಟಮ್ ಇರೋದಲ್ವಾ? ಈ ಸಿಸ್ಟಮ್ ಹಂಗೆ ಇರುತ್ತೆ, ಏನೂ ಬದಲಾವಣೆ ಇಲ್ಲ ಇದರಲ್ಲಿ. ಇದು ಹಿಂಗೇ ಇರುತ್ತೆ. ಬಟ್ ಏನಂದರೆ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.